ಅವ್ರು ಹೇಳಿದ್ದಾರೆ, ಸರ್ ನಾನು ರಿಸ್ಕ್ ಇದೆ ಅಂತ ಮಾಡಬೇಕಾದ್ರೆ ನನ್ನ ಪ್ರಿಪ್ರೇಷನ್ ತುಂಬ ಟಾಪ್ ಲೆವೆಲ್ ಇರುತ್ತೆ ಸರ್. ಈಗ 2 ವೀಲರು 4 ವೀಲರ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಕೆಟ್ಟೋದ್ರಲ್ಲಿ ಇರುತ್ತೆ ಅಂತ, ಆದರೆ ವಿಮಾನಕ್ಕೆ ಹಂಗಿರಲ್ಲ. ಇದೇ ಏರ್ಪೋರ್ಟ್ ಹತ್ರ ಏನು ಮಾಡ್ತಾರೆ, ಚೆಕ್ ಮಾಡಿ ಎರಡೆರಡು ಸರಿ ಚೆಕ್ ಮಾಡಿ ಆಯಿಲ್ ಇದೆಯಾ, ಅಲ್ಲಿಗೆ ಪೆಟ್ರೋಲ್ ಇದೆಯಾ, ಇನ್ನೊಂದು ಇದೆಯಾ, ಎಲ್ಲ ಚೆಕ್ ಮಾಡ್ತಾರೆ. ಕರೆಕ್ಟಾ? ನಾವು ಆ ರಿಸ್ಕ್ ಅಪಟೈಟ್ ಅಂತೀವಿ. ಆ ರಿಸ್ಕ್ನ ತಗೊಳ್ಳೋ ಇದಕ್ಕೆ ಅವಾಯ್ಡ್ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ಎಷ್ಟೊಂದು ಅನುಭವಿಸೋದೇ ಇಲ್ಲ. ಗಾಟ್ ದಿ ಪಾಯಿಂಟ್? ಅಂಡ್ ಬಿಸ್ನೆಸ್ನ ಫಸ್ಟ್ ಯಾರು ಬಿಸ್ನೆಸ್ ಮನ್ ಆಗೋಕ್ಕೆ ದ ಫಸ್ಟ್ ಕ್ವಾಲಿಟಿ ರಿಕ್ವೈರ್ಡ್ ಈಸ್ ರಿಸ್ಕ್. ಅವರೆಲ್ಲ ಯಾಕೆ ದೊಡ್ಡ ಶ್ರೀಮಂತರಾಗ್ತಾರೆ, ಜಾಸ್ತಿ ದುಡ್ಡು ದುಡಿತಾರೆ? ಈಗ ಆ ಥರದ ಸಂಸ್ಥೆಗೆ ಇವರ ಅಧ್ಯಕ್ಷರಾಗಿ ಕೊಟ್ಟಿರೋದು. ನಾನು ಹತ್ರದಿಂದ ನೋಡಿದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇರೋರೆಲ್ಲ ಅಲ್ಲೆಲ್ಲ ಕೋಟ್ಯಾಧಿಪತಿಗಳ ಜೊತೆನೆ ಇವ್ರು ಹ್ಯಾಂಡಲ್ ಮಾಡೋದು. ಯಾಕಾದ್ರು ಅಂದ್ರೆ ರಿಸ್ಕ್ ಜಾಸ್ತಿ ತಗೊಂಡ್ರೆ. ಹೈ ರಿಸ್ಕ್ ಹೈ ರಿಟರ್ನ್, ಹೈ ರಿಸ್ಕ್ ಹೈ ರಿಟರ್ನ್ ನಾವೆಲ್ಲ ತಗೊಳ್ಳಲ್ಲ. ಈಗಲೂ ಎಷ್ಟೋ ಜನಕ್ಕೆ ನಾನೊಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟಿರೋದು. ನಂದು ಆಕ್ಚುಲಿ ಇನ್ನೊಂದು ನೆಕ್ಸ್ಟ್ ಪ್ರಮೋಷನ್ಗೆ ಲಿಸ್ಟಲ್ಲಿ ನಂಬರ್ 1 ಇದ್ದಾಗ ಬಿಟ್ಟಿರೋದು ಸರ್. ನಾನು ಅರಗಿಸ್ಕೊಳ್ಳಕ್ಕೆ ಆಗಲ್ಲ. ಈಗಲೂ ಹೇಳೋದು ಅಂತಾರೆ. ಈಗಲೂ ರೀಸನ್ನು ನಾನು ಅಷ್ಟು ಗೊತ್ತಿದ್ರೂ ಬಿಟ್ಟಿದ್ದಿದೆಯಲ್ಲ, ಅರ್ಥ ಆಗ್ತಿದೆಯಾ? ಅಲ್ಲಿ ಕಂಫರ್ಟಬಲ್, ಟೆನ್ಷನ್ನೇ ಇಲ್ಲ. ಅದನ್ನ ಬಿಟ್ಟು ಅದನ್ನೇ ಫಸ್ಟ್ ಪಾಯಿಂಟ್. ಅದಕ್ಕೆ ಕಂಫರ್ಟ್ ಝೋನ್ ಟು ಎಫರ್ಟ್ ಝೋನ್ ಅಂತ ನೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಮಾಡೀನಿ. ನೀವು 100% ಕಂಫರ್ಟ್ ಇರೋದು ಇದ್ದು ಬಿಟ್ರೆ ಅಭಿವೃದ್ಧಿ ಯಾಕಾಗ್ತಾಯಿಲ್ಲ, ಟೈಮ್ ಸರಿಯಾಗಿ ಬರ್ತಾ ಇದೆ, ಇನ್ನೊಂದು ಮತ್ತೊಂದು ಆಗೋಗ್ಬಿಟ್ರೆ ನೆಕ್ಸ್ಟ್ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾನು ಹೊಸ ಸನ್ನಿವೇಶ, ಹೊಸ ಇದಕ್ಕೆ ಒಡ್ಕೊಂಡಾಗ ಮಾತ್ರ ನನಗೆ ಹೊಸ ಆಲೋಚನೆ, ಇನ್ನೇನು ಮಾಡೋದು, ವಾಟ್ ನೆಕ್ಸ್ಟ್ ಬರುತ್ತೆ. ವಾಟ್ ನೆಕ್ಸ್ಟ್ ಫಾರ್ಮುಲಾ ಕೊಟ್ಟಿದ್ದೀನಿ. ಈಗ ಏನೋ ಆಗೋಯ್ತು ಘಟನೆ, ವಾಟ್ ನೆಕ್ಸ್ಟ್? ಹಂಗಾಗೋಯ್ತು ಸರ್ ನನ್ನ ಜೀವನದಲ್ಲಿ, ಅಯ್ಯೋ ನನ್ನ ಕರ್ಮ, ಹಂಗೆ ಅನ್ಕಂಡೆ 1-2 ವರ್ಷ ತಳ್ಳಿಬಿಡ್ತಾರೆ ಜನ. ಅವ್ರಿವ್ರು ಅಯ್ಯೋ ಹೌದಾ ಹಿಂಗಾಗೋಯ್ತಾ ಅಂತಾರೆ. ಹಂಗೆ ಅನ್ನಿಸ್ಕೊಳಕ್ಕೆ ಇಷ್ಟ. ನೀವು ನೋಡಿ, ಅಯ್ಯೋ ಪಾಪ ಲಿಪ್ ಸಿಂಪತಿ ಬೇಕು ಎಲ್ಲರಿಗೂ. ಬಟ್ ಅವ್ರೇನು ನಮ್ಗೆ ನಿಜವಾಗ್ಲೂ ಲಿಪ್ ಸಿಂಪತಿನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇನ್ನೊಬ್ರ ಹತ್ರ ಹೋಗಿ ಕಥೆ ಹೇಳ್ತಾರೆ. ನಂಗೆ ಹಿಂಗಾಗೋಯ್ತು, ನನ್ನ ಗಂಡ ಕೈ ಕೊಟ್ಟ, ನನ್ಗೆ ಹಿಂಗಾಯ್ತು, ಹೌದಾ ಹಿಂಗಾಯ್ತಾ ಅಂತಾರೆ. ಕೇಳಿಸ್ಕೊಂಡು ಆ ಕಡೆ ಅಯ್ಯೋ ಹೇಳಿದ್ದೆ ಹೇಳ್ತಾಳೆ ಕ್ಯಾಸೆಟ್ ಅಂತಾರೆ. ಬಟ್ ಅವರು ಅಷ್ಟರಲ್ಲೇ ಖುಷಿ ಪಟ್ಕೊಂಡು ಹಂಗೆ ಇದ್ಬಿಡ್ತಾರೆ ಸರ್. ಅದಕ್ಕೆ ಈಗ ಚರ್ಚೆಗಳಾಗೋದು, ಈ ಫ್ರೀ ಬೀಸ್ ಕೊಡೋದ್ರಿಂದ ಏನಾಗ್ತಾ ಇದೆ, ನಾನು ಲಿಟ್ರಲಿ ನೋಡಿದ್ದೀನಿ ಕೆಲವರು ಕೆಲಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಟೈಮ್ ಬಂದುಬಿಡ್ತು. ಆಮೇಲೆ ಎಣ್ಣೆ ಹೊಡಿಯೋಕೆ ಏನು ಮಾಡ್ತಾರಂತೆ, ಹೆಂಡತಿ ಕೆಲಸಕ್ಕೆ ಹೋಗ್ತಾರಲ್ಲ. ಇದು ನಾನು ಉತ್ತರ ಕನ್ನಡ ಜಿಲ್ಲೆದು ಹೇಳ್ತಾ ಇದ್ದೀನಿ. ಈಗಿನ ಕತೆ ಅಲ್ಲ, 10 ವರ್ಷಕ್ಕೆ ಹಿಂದೆ ಹೋಗಿದ್ದಾಗ ಆಗಲೇ ಅದು ಕೊಡ್ತಾ ಇದ್ದಿದ್ದು ಮಾಡಿದ್ದು ನೋಡಿದಾಗ, ಎಣ್ಣೆ ಹೊಡಿಯೋಕ್ಕೆ ಹೆಂಡತಿ ದುಡಿಯೋಕೆ ಹೋಗಿರ್ತಾರಲ್ಲ, ಹೆಂಡತಿ ಕಾಟ ಕೊಟ್ಟು ಹೆಂಡತಿ ಹತ್ರ ದುಡ್ಡಿಸ್ಕೊಂಡ್ಬಿಡೋದು ಎಣ್ಣೆ ಹೊಡಿಯೋಕ್ಕೆ. ಮನೆಗೆ ಅನ್ನಗಿನ ಅಕ್ಕಿ ಎಲ್ಲ ಬಂದ್ಬಿಡೋದು. ಏನಕ್ಕೆ ಹೋಗ್ಬೇಕು? ಅದಕ್ಕೆ ನೆನ್ನೆಯಿಂದ ಡ್ರೈವ್ ಅಂತ ಒಂದು 5-6 ಸರಿ ಪಾಯಿಂಟ್ ಹೇಳಿದೆ ಅಲ್ಲ, ಯಾರಾಗ ಇವರಿಗೆ ಎಂಫಸೈಸ್ ಮಾಡಿದೆ ಹೇಳಿದೆ. ಆ ಡ್ರೈವ್ ನನಗೇನೋ ಮಾಡಬೇಕು, ನನಗೇನೋ ಉದ್ಧಾರ ಆಗಬೇಕು, ನಾನೇನೋ ಬೆಳಿಬೇಕು ಅನ್ನೋದು ಇರಲಿಲ್ಲ ಅಂದರೆ ಸಾಕು. ಇಲ್ಲಿ ಇರಿಸೋದಕ್ಕೆ ತಮಿಳ್ನಾಡು ಜಯಲಲಿತಾಯಿಂದ ಶುರು ಮಾಡಿ ಅಲ್ಲಿ ಟಿವಿ ಕೊಟ್ಟು ಮಾಡಿ ಜನರನ್ನ ಆ್ಯಕ್ಚುಲಿ ರಾಜಕೀಯದವ್ರಿಗೆ ನಿಮ್ಮ ಸೋಂಬೇರಿಗಳು ಮಾಡೋದು, ದಡ್ರನ್ ಮಾಡಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಅಲ್ಲ. ಹೇಳಿದಾಗೆ ಯಾವಾಗ ನಾವು ಜಾಸ್ತಿ ದಡ್ರಾಗ್ತೀವಿ, ಅವ್ರು ಜಾಸ್ತಿ ಬೆಳೀತಾ ಹೋಗ್ತಾರೆ. ಸರ್ ಇದು ಉತ್ತರ ಕನ್ನಡ ಜಿಲ್ಲೆದು ಒಂದಲ್ಲ ಸರ್. ನಮ್ಮ ಕಡೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಸ್ವಲ್ಪ ಮಟ್ಟಿಗಾರ ಪರವಾಗಿಲ್ಲ. 7 ಕರ್ನಾಟಕ ಇನ್ನೂ
ಲಾಸ್ಟ್ ಇಯರ್ ಕಲ್ಯಾಣ ಕರ್ನಾಟಕ ಜಿಲ್ಲೆ ನೋಡ್ಕೊಂಡ್ ಬಂದ್ಬಿಟ್ಟಿದೀನಿ. ನಮ್ಗೆ ಆಗ ಈ ತಮಿಳ್ನಾಡಿಂದ ಬಹಳಷ್ಟು ಬರ್ತಿತ್ತು ಸರ್, ಈ ಮಲ್ಲಿಗೆ ಹೂವು, ಮಳ್ಳೆ, ಕನಕಾಂಬರ, ಸುಗಂಧ ಎಲ್ಲ ಜಯಲಲಿತಾ ಕೊಟ್ಟಿದ್ದು ಅರ್ಧ ಕಮ್ಮಿ ಆಗ್ತು. ಅದಾದ್ಮೇಲೆ ಇವರು ಮನಮೋಹನ್ ಸಿಂಗ್ ಕೆರೆ ಕೆಲಸ ಅಂದ್ರೆ ಈಗ ಏನ್ ಹೇಳ್ತಾ ಇದೀವಿ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಇರುವ ಸಾಮರ್ಥ್ಯವನ್ನ ವೃದ್ಧಿಸಕ್ ಟ್ರೈ ಮಾಡ್ತಾ ಇದ್ದೀನಿ. ಈ ಉದಾಹರಣೆ ಯಾಕೆ ಕೊಟ್ಟೆ ನಾನು ಅಂದ್ರೆ, ವಾಟ್ ಎವರ್ ಈಗ ಆತನ ಲೈಫಲ್ಲಿ ಸೆಟ್ಲ್ ಆಗಿ ಇದ್ಬಿಡ್ಬೋದಾಗಿತ್ತು, ಆದ್ರೂ ಸಮಾಧಾನ ಇಲ್ಲ. ಸೈಡಲ್ಲಿ ಏನೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವ್ರು ಅಫಿಷಿಯಲ್ ಆಗಿ ಮಾಡಂಗಿಲ್ಲ, ಇನ್ನೇನೋ ಸೆಟಲ್ ಮಾಡ್ಕೊಂಡು ಬಿಕಾಸ್ ಅದು ಏನೋ ಹಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಇವನ್ ಮೇಲೆ ಏನ್ ಮುಗರ್ಜಿ ಬರೆಯೋಣ, ಏನು ಕಾಲ ಎಳೆಯೋಣ ನೋಡ್ತಾ ಇರ್ತಾರೆ. ಆದ್ರೆ ಆಚೆಗೆ ನೀವೇನೋ ಕಂಡುಕೊಳ್ಳೋದಿದೆಯಲ್ಲ, ನಿಮ್ ಸಾಮರ್ಥ್ಯ ಕಂಡ್ಕೊಂಡು ಇಗಿಸ್ಕೊತಾ ಹೋಗಿ ಅಂತ ಹೇಳಿ ಆವಾಗ ಬ್ರಾಂಚ್ ಔಟ್ ಆಗುತ್ತೆ. ನನಗೇನು ಅಂದ್ರೆ, ಈಗ ನೆನ್ನೆ ಇಂಗ್ಲೀಷ್ ನೀವು ಬರಲ್ಲ ಅಂದ್ರಲ್ಲ, ನನ್ನ ತಕ್ಷಣ ಏನು ಅನ್ನಿಸ್ತು ಗೊತ್ತಾ, ನಿಮ್ಗೆ ಹೆಂಗಾರ ಮಾಡಿ ಇನ್ನೊಂಚೂರು ಇಂಗ್ಲೀಷ್ ಕಲಿಸ್ಬಿಟ್ಟು ಏನ್ ಸರ್ ನೀವೇನೋ ಫೀಸ್ ಚಾರ್ಜ್ ಮಾಡ್ತಾ ಇರ್ತೀರಿ ಅಂತೇಳಿ, 1,000 ಚಾರ್ಜ್ ಮಾಡಿದ್ರೆ 2 ಲಕ್ಷ. ಈಗ ಮಿನಿಮಮ್ ಬೆಂಗಳೂರಿನಲ್ಲಿ ಜ್ಯೋತಿಷಿಗಳು 1 ಲಕ್ಷ ಒಂದು ಮೀಟಿಂಗ್ ಇದೆ ಗೊತ್ತಾ ನಿಮ್ಗೆ. ಈ ಫೀಸ್ ಕನ್ಸಲ್ಟೇಷನ್ 1 ಲಕ್ಷ. ಯಾಕೆ ನನ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಆ ಥರ ಚಾರ್ಜ್ ಮಾಡಿಕೊಂಡು ಸರ್ ಈಗ ನಾನು ಒಂದು 3 ಫ್ಲೋರ್ ಬಂಗ್ಲೆ ಕಟ್ಕೊಂಡಿದ್ದೀನಿ ಸರ್, TV 9ಗೆ ರೆಗ್ಯುಲರ್ ಬರ್ತಾ ಇದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬೇರೆ ಚಾನಲ್ ಬರಲ್ಲ ಸರ್ ಅಂತ ಆಯ್ತಾ. ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಅವ್ರನ್ನ ನಾನು ಅಲ್ಲಿ ನೋಡಿರೋದ್ರಿಂದ ನನ್ಗೇನು ಅನ್ಸುತ್ತೆ, ಮತ್ತೆ ಬೆಳಿಬಹುದು, ಬೆಳೀಲಿ ಬಿಡಿ, 1 ಲಕ್ಷ ಚಾರ್ಜ್ ಮಾಡ್ಲಿ ಬಿಡಿ. ನೀವು ನನ್ಗೆ ಇಂಗ್ಲೀಷ್ ಬರಲ್ಲ, ಅರ್ಥ ಆಗಿಲ್ಲ ಅಂತ ನೆನ್ನೆ ಹೇಳಿದ್ದೀರಾ, ಬಟ್ ಇನ್ನು ನೆಕ್ಸ್ಟ್ ಕ್ಯಾಂಪಿಗೆ ಬಂದರೆ ನೀವು ಹೇಳೋಂಗಿಲ್ಲ. ಅದಕ್ಕೇನು ಮಾಡಬೇಕು ಹೋಮ್ವರ್ಕು? ಇವತ್ತು ಯೂಟ್ಯೂಬಲ್ಲೇ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳೆಲ್ಲ ಸಿಗುತ್ತೆ, ನೀವು ಅದ್ರ ಕಡೆ ಕಲಿಯೋಕ್ಕೆ ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇರಿ. ನೆಕ್ಸ್ಟ್ ಲೆವೆಲ್ ಹೊಟ್ಟೋದ್ರ ಇಲ್ವಾ? ಅಂದ್ರೆ ಇಂಗ್ಲಿಷ್ ಅಗತ್ಯ ಇದೆ. ಅದ್ರ ನನ್ನ ಕೇಸಲ್ಲಿ ಅದು ಹೇಳ್ಬಿಡ್ತೀನಿ, ನಾನು ಅಪ್ಪಟ ಕನ್ನಡ ಅಭಿಮಾನಿ ಆಗಿದ್ದೆ. ಬೆಂಗಳೂರಿನಲ್ಲಿರೋ ವಿಜಯ ಕಾಲೇಜಿನಲ್ಲಿ ಕನ್ನಡ ಬೋರ್ಡ್ ಇರಲಿಲ್ಲ, ಗೋಕಾಕ್ ಚಳವಳಿ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ರಾಜ್ಕುಮಾರ್ ಎಲ್ಲೆಲ್ಲ ಹೋಗ್ತಾರೆ, ನಾನು ಓಡಾಡಿದ್ದೀನಿ ಅವರ ಗೋಕಾಕ್ ಚಳವಳಿ, ನಾನು ಭಾಗವಹಿಸಿದ್ದೀನಿ. ಆಮೇಲೆ ಆ ಕನ್ನಡ ಅಂದ್ರೆ ಬೇರೆ ಭಾಷೆ ಎಲ್ಲ ಇಲ್ಲ, ಬರೀ ಕನ್ನಡನೇ ಜೀವನದ ಲೈಫಲ್ಲಿ ಅಂತ ಆ ಲೆವೆಲ್ಗೆ ರೆಬೆಲ್ ನಾನು. 89ನಲ್ಲಿ ಕ್ಯಾಂಪ್ ಹೋದಾಗ ನೈನಿತಾಲ್ನಲ್ಲಿ, ಅಲ್ಲೆಲ್ಲ ವಿಡಿಯೋಲ್ಲಿ ಹೇಳಿದ್ನಲ್ಲ, ಅಲ್ಲಿ ಒಬ್ಬ 60 ವರ್ಷದ ಲೇಡಿ ತಾರಾದೀವಿ ಆಗ 10 ಭಾಷೆಯ ಹಾಡು ಹೇಳ್ಕೊಟ್ರು. 10 ದಿನ ವರ್ಕ್ಶಾಪ್, 10 ದಿನ ಬೆಳಿಗ್ಗೆ ಒಂದೊಂದು ಭಾಷೆದ ಹಾಡು. ನನ್ಗೆ ಅನಿಸ್ತು, ನಾನು ಬರೀ ಕನ್ನಡನೇ ಚೆನ್ನಾಗಿದೆ ಅನ್ಕೊಂಡಲ್ಲ, ಬೇರೆ ಬೇರೆ ಹಾಡು ಚೆನ್ನಾಗಿದೆಯಲ್ಲ, ಎಲ್ಲ ಭಾಷೆನೂ ಚೆನ್ನಾಗಿದೆ ಅಂತ ಅನ್ಸಕ್ ಶುರು ಆಯ್ತು. ಆಮೇಲೆ ಅಲ್ಲೊಂದು ಹುಡುಗಿ ನನ್ನ ಭಯ ಅಂತ ಸ್ವಂತ ಅಣ್ಣನ ಥರ ಫೀಲ್ ಮಾಡಕ್ ಶುರು ಮಾಡ್ತು. ತಮಾಷೆ ಏನು ಅಂದ್ರೆ, ನನಗೆ ಹಿಂದಿ ಬರಲ್ಲ, ಅವಳಿಗೆ ಇಂಗ್ಲೀಷ್ ಬರಲ್ಲ. ಇದು ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದು ಇನ್ನೂ ನನಗೆ ಮರೆಯೋಕ್ಕಾಗಿಲ್ಲ. ನನ್ನ ಸ್ವಂತ ತಂಗಿನೇನೋ ಅನ್ನೋ ಥರ ಭಯ ಅಂತ. ಆಮೇಲೆ ನೀನು ಪ್ಯಾಂಟ್ ಶರ್ಟ್ ಕೊಡು, ನಿಂದು ಹಾಕೊಂಬರ್ಬೇಕು ನಾನು, ಅಂದ್ರೆ ಫೀಲಿಂಗ್ ಹೇಳ್ತಾ ಇರೋದು ನಾನು, ಹಾಕೊಂಬರೋಳು. ಅದಾದ್ಮೇಲೆ ನೆಕ್ಸ್ಟ್ ಒಂದ್ಸರಿ ಡೆಲ್ಲಿಗೆ ಹೋದಾಗ ಅವ್ರ ಮನೆಗೆ ಹುಡ್ಕೊಂಡು ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬಂದೆ. ಅದೊಂದು ಇದ್ರಲ್ಲಿ ನಂಗೆ ಅವಾಗ ಅರ್ಥ ಆಯ್ತು, ನಾನು ಭಾಷೆನೇ ದೊಡ್ಡದು ಅಂದ್ಕೊಂಡಲ್ಲ, ಇದು ಯಾವುದೋ ಡೆಲ್ಲಿ ಹುಡುಗಿ ನನ್ನ ತೆಗಿ ಅಣ್ಣ ಅನ್ಕೊಂಡು ಬರ್ತಾ ಇದೆಯಲ್ಲ, ಹೆಂಗನ್ಸುತ್ತೆ ಫೀಲಿಂಗ್? ಅಂದ್ರೆ ಭಾಷೆನೂ ಸೆಕೆಂಡರಿ ಅಂತ. ಅವಳಿಗೆ ಬರಲ್ಲ ಸರ್, ನನಗೂ ಹಿಂದಿ ಬರಲ್ಲ, ಆದ್ರೂ ಅವಳು ನನ್ನ ಅಣ್ಣ ಅಂತ ಕರಿತಾಳೆ. ನಾನು ವರ್ಕ್ ಭಾಷೆನಲ್ಲಿ ಮಾತಾಡ್ತಾ ಇದ್ದೀನಿ, ಆ ಫೀಲ್ ತೋರಿಸಿದ್ಲು. ಸೊ ಇನ್ನೂ ಒಂದು, ನೀವೆಲ್ಲ ಆತ್ಮೀಯರಾಗಿರೋದ್ರಿಂದ, ಒಂದು ಹುಡುಗಿ ನನಗೆ 30-35 ವರ್ಷದಿಂದ ರಾಖಿ ಕಟ್ತಾ ಇದ್ದಾರೆ. ಕಾಲೇಜು ಪಕ್ಕದ ಕಾಲೇಜು ಒಂದು ಹುಡುಗಿ ಡಿಬೇಟ್ ಕಾಂಪಿಟೇಷನ್ ಹೇಳಿದ್ನಲ್ಲ ಕತೆ, ಅದೇ ಕಾಂಪಿಟೇಷನ್ಲಿ ಇಂಗ್ಲೀಷ್ ಗೆದ್ದ ಹುಡುಗಿ ಅವತ್ತು ನನ್ನ ಅಣ್ಣ ಅಂತ ಕರೆದು ಪ್ರತಿ ವರ್ಷ ರಕ್ಷಾಬಂಧನ ದಿನದ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಂಜಯ್ ನಗರಲ್ಲಿ ಇರೋ ಸುರಭಿ ಅಂತ ಒಂದು ದೊಡ್ಡ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಬೇರೆ ಆಗಿದ್ದಾಳು. ಅವಳು ಒಂದು ತಿಂಗಳಿಗೆ 3-4 ದೇಶಕ್ಕೆ ಹೋಗೋಳು, ಒಬ್ಳೆ. ನಾವು ಹೇಳ್ತಲ್ಲ ಎದುರ್ಕೊಂಡು ಒಬ್ಳೆ ಆರಾಮಾಗಿ ಹೋಗಿ ಬರ್ತಾ ಇದ್ದ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ವೆನ್ ಯು ಓಪನ್ ಅಪ್. ನನಗಿಬ್ರು ಸ್ವಂತ ತಂಗಿರು ಇದ್ದಾರೆ. ಈಗ ತಂಗಿರೇ ಇಲ್ಲದೆ ಇದ್ರೆ ಎಕ್ಸ್ಟ್ರಾ ಅಫೆಕ್ಷನ್ ಬರುತ್ತೆ ಅಂತ ಹೇಳ್ಬೋದು, ಕರೆಕ್ಟಾ? ಇಬ್ರು ಇದ್ದಾರೆ ಆಲ್ರೆಡಿ, ಬಟ್ ಅವಳು 3ನೇ ತಂಗಿ ತರ ಅಕ್ಸೆಪ್ಟ್ ಮಾಡಿ.
ನಾನು ಮನೆಯವ್ರನ್ನೆಲ್ಲ ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ವಿಶ್ ಮಾಡ್ತೀನಿ. ಅವಳು ದೇವಸ್ಥಾನಕ್ಕೆ ಹೋದ್ರೆ ನನ್ನ ಹೆಸರು ಅರ್ಚನೆ ಮಾಡಿಸ್ತಾಳ. ಎಲ್ಲಿ ಅವ್ರ ತಮಿಳ್ ಅಯ್ಯಂಗಾರಿಗಳು. ಅರ್ಥ ಆಯ್ತಾ ನಿಮಗೆ? ನನ್ಗೆ ಅವಾಗ ತುಂಬಾನೇ ಒಂಥರ ನಾವೆಲ್ಲ ಎಷ್ಟು ಜಾತಿ ಧರ್ಮ ಎಲ್ಲ ಹೇಳ್ಬಿಟ್ಟು ಎಷ್ಟು ಚಿಕ್ಕದ್ ಮಾಡ್ಬಿಟ್ಟಿದೀವಲ್ಲ. ಓಕೆ, ಇನ್ನೊಬ್ಬ ನಮ್ಮ ಮನೆಯವ್ರಿರೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರು ಇಲ್ಲದೆ ಇದ್ದಾಗ ಹೇಳಿದ್ದೀನಿ ಎಷ್ಟೋ ಕಡೆ. ಗೋಕರ್ಣಕ್ಕೆ ಹೋಗಿದ್ವಿ, ಒಬ್ಬ ಫಾರಿನರ್ಗೆ ಹಿಂಗೆ ಅವನೇನ್ ಮಾಡಿದಾನೆ, ಒಂದು ಮುಳ್ಳುಗಳಿರೋಂಥ ಒಂದು ಇದಕ್ಕೆ ಕೈ ಹಾಕ್ತಾರೆ. 25-30 ಮುಳ್ಳು ಚುಚ್ಕೊಂಡ್ಬಿಟ್ಟೆ. ಗೊತ್ತಿಲ್ಲದೆ ಅಲ್ಲಿ ಸಮುದ್ರದಲ್ಲಿ ಇದು ಮಾಡಿದಾಗ ಚುಚ್ಕೊಂಡ್ಬಿಟ್ಟಿದೆ, ಒದ್ದಾಡ್ತಾ ಇದ್ದಾನೆ. ಅಲ್ಲ, ನೋವು ತಡೆಯಕ್ಕಾಗಿದೆ ಅಂತ ಮುಳ್ಳುಗಳು ಫುಲ್ ಲಿಟ್ರಲಿ ಚುಚ್ಕೊಂಡಿದ್ದೆಲ್ಲ ಅಂತ. ಸೊ ನನ್ನ ಹೆಂಡತಿ ಇದು ಮಾಡಿ ಹಿಂಗೆ ತೆಗಿಬೋದು ಅಂತ ಒಂದು ತೆಗೆದ್ರು, ಒಂದು ಸ್ವಲ್ಪ ರಿಲೀಫ್ ಆಯಿತು. ಅಲ್ಲಿ ನಮ್ಮದು ಟೂರ್ದು ಜೊತೆಗೆ ಹೋಗಿದ್ದು, ಎಲ್ಲರೂ ಹೊರಗಡೆ, ನಾವು ಲೇಟ್, ನಮ್ಮನ್ನು ಬೈಕತ್ತ ಲಿಟ್ರಲಿ ಬೈಕೊಂಡ್ರು. ಆಮೇಲೆ ಅದೇನ್ ನೋಡ್ತೀರಿ ಬನ್ನಿ, ಯಾರ ಫಾರಿನ ಯಾವ್ದೋ ದೇಶದೊಂದಿಗೆ ಅಂತಾನು ಅಂದ್ಕೊಂಡು ಒಂದಿಬ್ರು ಮೂರೋದ್ರು. ನನ್ನ ನೆನ್ಪಿಗೆ ಹೇಳಿದೆ, ನಿಮ್ಗೆ ಈಗ ತೆಗಿಯಕ್ಕೆ ಗೊತ್ತಾಗ್ತಾ ಇದೆಯಲ್ಲ, ಪಾಪ ಅವ್ನಿಗೆ ಹೆಲ್ಪ್ ಮಾಡು ಅಂತ. 10 ನಿಮಿಷ ಲೇಟ್ ಆಗೋದ್ವಿ ಸರ್. ಆ ಕ್ಯಾಂಪ್ ಎಲ್ಲ ಬೈದಿದ್ದಾರೆ, ಬಟ್ ಆದ್ರೂ ಇವತ್ತು ಖುಷಿ ಇದೆ. ಅವಳು ನೆನೆಸ್ಕೊಂಡ್ಲು. ಫುಲ್ಲು ಅವ್ನು ರಷ್ಯಾದವನ್, ಯಾರ ಇಂಗ್ಲೀಷು ಬರಲ್ಲ, ಅವನ್ ಕಂಡು ಭಾವನೆ ನೋಡ್ಬೇಕಾಗಿತ್ತು. ಅಂತ ಇವ್ರ ತರ ಫೀಲಿಂಗ್ ಹೋಗ್ತಾರ, ಇವರು ಸ್ವಲ್ಪ ಎಮೋಷನಲ್ ಇದ್ದಾರೆ. ಸೊ ಫುಲ್ಲು ಇವೆಲ್ಲ ಕಿತ್ಬಿಟ್ಟು ಬಂದಿದ್ದು ನನಗಿನ್ನೂ ಘಟನೆ ಬರೆಯಕ್ಕೆ ಹತ್ತತ್ರ 20-25 ಮುಳ್ಳು ಸಿಕ್ಕಾಕಡೆ. ಸೊ ನಾನೇನ್ ಡಿಸೈಡ್ ಮಾಡಿದೆ, ಅಲ್ಲಿ ಬೈಸ್ಕೊಂಡ್ರು ಪರವಾಗಿಲ್ಲ, ಇವನಿಗೆ ಸಹಾಯ ಮಾಡಿದ್ರು. ಸೊ ನಮ್ಮ ವೈಫ್ಗೆ ಇದರಲ್ಲಿ ಅವನ ಕೈ ತಗೊಂಡು ಇದು ಮಾಡಿ ಹೀಗೆ ಕಿತ್ತಿದ್ದು. ಸೊ ಅಲ್ಲಿ ಏನಾಗುತ್ತೆ ಅವಾಗ, ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್. ನಾವು ತುಂಬಾ ಕುಬ್ಜ ಮಾಡ್ಕೊಂಡು ನಾನು ನಮ್ದು ಇದು ಅಂತ. ಈಗ ನನ್ಗೆ ಹೆಂಗ ಹೋಗಿದೆ ಅಂದ್ರೆ, ಇಡೀ ಪ್ರಪಂಚದವರೆಲ್ಲ ನಮ್ಮವರು. ನನ್ಗೆ ಜಾಸ್ತಿ ಪ್ರಾಪರ್ಟಿ ಮಾಡೋ ಆಸೆನೂ ಬರ್ತಾ ಇಲ್ಲ. ಏನಕ್ಕೆ ಅಂದ್ರೆ ಎಲ್ಲವೂ ನಂದೇ ಅನ್ಕತ್ತಾಗ್ತಿದ್ದೀನಿ. ಇಡೀ ಪ್ರಪಂಚನೇ ನಂದಾದ್ಮೇಲೆ ಈ ಪ್ರಾಪರ್ಟಿ ಕಟ್ಕೊಂಡು ಏನಾಗಬೇಕು? ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಗೆಸ್ಟ್ ಹೌಸ್ ಮಾಡ್ತೀನಿ, ಅದು ಒಂದೇ ಥರ ಇರುತ್ತಪ್ಪ. ಈಗೇನೋ ಕ್ಯಾಂಪು ಇದಿಷ್ಟ ಆಗಿದೆ ಇದು, ನಾನು ಯಾಕೆ ಬೇರೆ ಬೇರೆ 5 ಸ್ಟಾರ್ ಹೋಟ್ಲ್ ಇದೆ, ರೆಸಾರ್ಟ್ಸೇ ಬೆಂಗಳೂರಲ್ಲಿ 100ಕ್ಕಿಂತ 200-250 ಇದೆ. ನಂದು ವಾರಕ್ಕೊಂದು ನೋಡ್ಕೊಂಡೋದ್ರೂ ಮುಗಿಯೋದಿಲ್ಲ. ಓನರ್ಶಿಪ್ ಆದರೆ ಒಂದು ಅದನ್ನೇ ನೋಡಬೇಕು. ಹಿಂಗಿದೆ ನನ್ನ ಕಾನ್ಸೆಪ್ಟ್. KRS ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ದು ಕ್ಯಾಂಪ್ ಇತ್ತು, ಎಲ್ಲರನ್ನು ವಾಕ್ ಕರ್ಕೊಂಡ್ಬಂದೆ. 3 ದಿನ ನಾನು ಹೆಂಗೆ ಅನ್ಕೊಂಡೆ ಅಂದರೆ, ಆ KRS ನಂದು ಅನ್ಕೊಂಡೆ. ಲಿಟ್ರಲಿ ಅದು ನಂದಾಗಿತ್ತು. ಇವ್ರೊಂದು 50 ಜನ ನಾನು ಹೇಳಿದ್ ಕೇಳೋರು ಬೇರೆ. ಮರದ ಕೆಳಗಡೆ ಕೂರ್ಸ್ಕೊಂಡು ಪಟ ಮಾಡಿದೆ ನಾನು. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಗೌರ್ಮೆಂಟ್ ಪ್ರಾಜೆಕ್ಟ್ ಅದು, ಯಾವುದೋ ವರ್ಲ್ಡ್ ಬ್ಯಾಂಕ್ ಇದು ಬಂದಿತ್ತು, ಒಂದು ಏಜೆನ್ಸಿಯಿಂದ ಹೋಗಿದ್ದೆ ನಾನು. ಸೊ 2 ಬ್ಯಾಚ್ ಅಲ್ಲೇ KRS ಒಳಗಡೆ KSTDC ರೂಮು ಅಲ್ಲೇ ಉಳ್ಕೊಂಡು ಮಾಡಿದ್ದ. ನಿಜ ನಂದಾಗಿತ್ತು. 3 ದಿನ ನನ್ನ KRS ನಂದೇ, ನಾನೇ ಮಾರಾಜ. ಯಾಕೆ ನಾನು ಹೇಳ್ದಂಗೆ ಕೇಳಾರಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲ. ಸೊ ವಾಕಿಂಗು, ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ದೆ. ಸೊ ನೀವು ಬ್ರಾಡರ್ ಆಗ್ತಾ 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 ನನಗೆ ಅವಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ. ಸೊ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಮಾಡೋಣ, ಬೇರೆ ಬೇರೆ ಕಡೆಗೆ ಹೋಗೋಣ. ಓಕೆ, ಇಷ್ಟು ಥಾಟ್ ಕೊಟ್ಟಿದ್ದೀನಿ. ಸೊ ಇವಿಷ್ಟು ನನ್ನ ಜೀವನದ ಘಟನೆಗಳು ನೀವು ಬಂದುಬಿಡ್ತು. ಈಗ ಹೀಗೆ ವಾಕಿಂಗ್ ಹೋಗಿ